ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮದ್ಯಮುಕ್ತ ಸಮಾಜ ನಿರ್ಮಾಣವಾದರೆ ಪ್ರತಿಯೊಬ್ಬರ ಬದುಕು ಹಸನಾಗುತ್ತದೆ ಎಂದು ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಎಂವೈಟಿ ಸ್ವಾಮಿ ಕರೆ ನೀಡಿದ್ದಾರೆ. ಶನಿವಾರ ಪಟ್ಟಣದ ಒಳಮಠದ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದಲ್ಲಿ 2066ನೇ ಮಧ್ಯವರ್ಜನ ಶಿಬಿರ ಆಮಂತ್ರಣ ಪತ್ರಿಕೆಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ನಂತರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದರು. ಮಧ್ಯ ಕರ್ನಾಟಕದ ಆರಾಧ್ಯ ದೈವ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಆಶೀರ್ವಾದ ಪಡೆಯಲಾಗಿದೆ. ಜೂನ್ 4ರಿಂದ 11ರವರೆಗೆ ಸಮೀಪದ ಏಕಾಂತೇಶ್ವರ ಮಠ ಸಮುದಾಯ ಭವನದಲ್ಲಿ 2066ನೇ ಮಧ್ಯವರ್ಜನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಇಂದು ಬಿಡುಗಡೆ ಮಾಡಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಇಂತಹ ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಸಮಾಜದ ಏಳಿಗೆಗೆ ಶ್ರಮಿಸುತ್ತದೆ. ಆದ್ದರಿಂದ ಮಧ್ಯವರ್ಜನ ಶಿಬಿರಕ್ಕೆ ಪ್ರತಿಯೊಬ್ಬರೂ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಿಳಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ತಾಲೂಕು ಯೋಜನಾಧಿಕಾರಿ ಜಯಂತ್ ಕುಮಾರ್, ಅಖಿಲ ಕನ್ನಡ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯೆ ಸರ್ವಮಂಗಳ ಉಮಾಪತಿ, ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಲೋಕೇಶ್ ಚಾರಿ, ಅಖಿಲ ಕನ್ನಡ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ರಾಜೇಂದ್ರ, ಶಿವಕುಮಾರ್ ಭಂಡಾರಿ, ನಾಯಕನಹಟ್ಟಿ ವಲಯದ ಮೇಲ್ವಿಚಾರಕಿ ಆರ್.ಎನ್. ಶಶಿಕಲಾ, ಸೇವಾ ಪ್ರತಿನಿಧಿ ಶೋಭಾ ಇತರರು ಹಾಜರಿದ್ದರು. ವತಿಯಿಂದ ಮಧ್ಯವರ್ಜನ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಆ ಎರಡೂ ಶಿಬಿರಗಳು ಭಾಳ ಯಶಸ್ವಿಯಾಗಿದ್ದು, ಆ ಶಿಬಿರಾರ್ಥಿಗಳು ಇವತ್ತು ಸಮೇತ ಸಾಕಷ್ಟು ಅದನ್ನು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಮಂಜುನಾಥ ಸ್ವಾಮಿ ಅವರು ಮತ್ತು ಈಗ ಆಯೋಜಕರಿಗೆ ಭಾಳ ಧನ್ಯವಾದ ಹೇಳ್ತಾ, ನಮ್ಮ ಮನೆಯಲ್ಲಿ ಸಾಕಷ್ಟು ಇವತ್ತು ಇದು ಉತ್ತಮವಾದ ವಾತಾವರಣ ನಿರ್ಮಾಣ ಆಗಿದೆ ಅಂತಂದು ಹೇಳಿದಾಗ ಭಾಳ ಸಂತೋಷ ಆಯಿತು. ಅದೇ ರೀತಿಯಾಗಿ ಈಗ ಇದೇ ನಾಯಕನಹಟ್ಟಿ ಪಟ್ಟಣದ ಏಕಾಂತೇಶ್ವರ ಮಠದಲ್ಲಿ ದಿನಾಂಕ 4ರಿಂದ 11ನೇ ತಾರೀಕಿನವರೆಗೆ ಸಮೇತ 2066ನೇ ಮಧ್ಯವರ್ಜನ ಶಿಬಿರವನ್ನು ನಾಯಕನಹಟ್ಟಿಯಲ್ಲಿ ಆಯೋಜಿಸಿದ್ವಿ. ಈ ಮಧ್ಯವರ್ಜನ ಶಿಬಿರದ ಪ್ರಥಮವಾಗಿ ಈ ದಿನ ಆಹ್ವಾನ ಪತ್ರಿಕೆ ಪ್ರಾರಂಭವಾಗಿದ್ದು ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿದ್ವಿ. ಅದರ ನಿಮಿತ್ತವಾಗಿ ಈ ದಿವಸ ನಾಯಕನಹಟ್ಟಿ ಶ್ರೀ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಗುರುಗಳ ಆಶೀರ್ವಾದ ತಗೊಂಡು ಈ ಒಂದು ಮಧ್ಯವರ್ಜನ ಶಿಬಿರ ಯಶಸ್ವಿಗೊಳಿಸುವಂಥದ್ದು ಆಶಿಸಿದ್ವಿ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಸಂಸದರಾದಂಥ ಸರ್ವಮಂಗಳ ಮತ್ತು ಶೈಲಜಾ ಮೇಡಮ್ನವರು ಮತ್ತು ಈ ಶಿಬಿರದ ಅಧ್ಯಕ್ಷರಾದಂಥ ಲೋಕೇಶ್ ಅವರು ಮತ್ತು ಸದಸ್ಯರು ಆದಂಥ ರಾಜೇಂದ್ರ ಅವರು, ಶಿವಕುಮಾರ್ ಭಂಡಾರಿ ಅವರು ಮತ್ತು ಶೋಭಾ ಮೇಡಮ್ ಅವರು ಬಂದವರು. ಇವತ್ತಿಂದ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇದಕ್ಕೆ ಸಾಕಷ್ಟು ಜನ ಶಿಬಿರಾರ್ಥಿಗಳಿಗೆ ಸಾಕಷ್ಟು ಧನ ಸಹಾಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕಾರ ಮತ್ತು ಮುಂದೆ ಬಂದಿದ್ದಾರೆ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ಗುರು ತಿಪ್ಪೇರುದ್ರ ಸ್ವಾಮಿ ಆಶೀರ್ವಾದದಿಂದ, ಕ್ಷೇತ್ರದ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಭಾಳ ಯಶಸ್ವಿಯಾಗುತ್ತೆ ಅಂತ ನಾನು ಭಾವಿಸ್ತೇನೆ.